ಶಕ್ತಿಯನ್ನು ಕುಗ್ಗಿಸಿದ್ರೆ ತಮ್ಮ ಬೆಳೆಗಳನ್ನು ಬೇಯಿಸಿಕೊಳ್ಳಬಹುದು ಅಂತಕ್ಕಂಥ ಒಂದು ಹುನ್ನಾರದಲ್ಲಿಯೂ ಈ ತರ ನಡೀತಿದೆ. ಅನೇಕ ಇಲ್ಲಿ ಗೀತಾ ಪಾಟೀಲ್ ರವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆ ಅಧಿಕಾರದ ದುರುಪಯೋಗ ಮಾಡ್ಕೊಳ್ಳೋ ಮೊದಲೇ ಈಗ ಮನೆಯ ಹೋಮ್ ಸ್ಟೇ ಮೇಲೆ ಮಾಡತಕ್ಕಂಥ ದಾಳಿ ಇರ್ಬೋದು. ಹಾಗಾದ್ರೆ ಇಲ್ಲಿ ಪರ್ಮಿಷನ್ ತಗೊಂಡಿರ್ತಕ್ಕಂಥ ವ್ಯವಸ್ಥೆ ಮೇಲೆ ಅದಕ್ಕೆ ನೀವು ಕಾನೂನುಬದ್ಧವಾಗಿ ವಿಚಾರವನ್ನು ತಿಳಿಸಿ ಅದು ಏನಾದ್ರೂ ಗಾಂಜಾ ಅಫೀಮು ಅಥವಾ ಏನೋ ಭಯೋತ್ಪಾದನೆ ಚಟುವಟಿಕೆಗಳು ನಡೀತವೆ ಅಂತಂದ್ರೆ ನೀವು ಯಾರಿಗೂ ಮಾಹಿತಿಯಿಂದ ಅಟ್ಯಾಕ್ ಮಾಡ್ರಿ, ಏನೂ ಇಲ್ಲ. ಒಂದು ಸಮಾಜದಲ್ಲಿ ಹಾಗಾದ್ರೆ ವ್ಯಕ್ತಿಗಳು ಅವ್ರ ಧೈರ್ಯ ತುಂಬಬೇಕು, ವ್ಯಕ್ತಿತ್ವ ಅವರ ಹಣವನ್ನು ಮಾಡ್ತಕ್ಕಂಥ ತೊಂದರೆಗೆ ಇವರನ್ನ ಟೈಅಪ್ ಮಾಡಿ ವ್ಯಕ್ತಿತ್ವವನ್ನು ಧಕ್ಕೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಚಿನ್ನವನ್ನ ಕೆಸರಿ ಹಾಕ್ತಾರೆ ಮತ್ತು ಹೊಳಪ್ ಬರ್ತದೆ. ವಸಂತ ನಾಯಕರ ವ್ಯಕ್ತಿತ್ವವನ್ನು ಧಕ್ಕೆ ಮಾಡ್ಲಿಕ್ಕೆ ನಿಮಗೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತ ವ್ಯಕ್ತಿತ್ವಗಳು ಪ್ರೋತ್ಸಾಹಿಸಲು ಇದೊಂದು ಕರಾಳ ದಿನ. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು ಹೋಗುವಷ್ಟು ಅನ್ನೋದು ಕಂಡುಕೊಳ್ಬೇಕಾಗಿದೆ. ಯಾಕಂದ್ರೆ ಆ ದಿನ ಬ್ರಿಟಿಷರು ನಮ್ಮ ದೇಶವನ್ನು ಕೊಚ್ಚಿದ್ರು. ಇವತ್ತು ನಮ್ಮ ತಾಲೂಕಿನ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯಾರೋ ಒಬ್ಬರು ಹೊಸದಿನ ಕೆಲಸವನ್ನ ಅಧಿಕಾರಿಗಳು ಮಾಡಿದಾಗ ಇಡೀ ಪೊಲೀಸ್ ಇಲಾಖೆ ಕಳ್ಳರನ್ನ ಹಣೆಪಟ್ಟಿಯನ್ನ ಹಚ್ಕೊಳ್ಳಬೇಕಾದಂತ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಮುಂದಿನ ಅವರ ಮೇಲಿನ ಅಧಿಕಾರಿಗಳು ಗಮನ ಹರಿಸಬೇಕು. ನೀವು ಪೊಲೀಸ್ ಇಲಾಖೆಯವರಿರ್ಬೋದು ಮತ್ತೆ ಯಾವುದೇ ಒಂದು ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿರ್ಬೋದು, ನೀವು ಹಣ್ಣಿನ ಅಂಗಡಿಯಲ್ಲೋ ಅಥವಾ ಫಾಸ್ಟ್ ಫುಡ್ ಅಂಗಡಿಯಲ್ಲೋ 10 ರೂಪಾಯಿ 5 ರೂಪಾಯಿ ಎಂಜಿನ್ ಕಾಸಿಗೆ ಕೈ ಚಾಚ್ತೀರಾ, ಅದರಿಂದ ನಿಮ್ಮ ಸಂಸಾರವನ್ನು ಕಟ್ಕೊಳ್ಬೇಕಾ? ಜನಸಾಮಾನ್ಯರ ತೆರಿಗೆ ದುಡ್ಡು ಸಾಕಾಗಲ್ವಾ? ನಿಮ್ಗೆ ಸರ್ಕಾರ ಕೂಡ ಸಂಬಳ ಸಾಕಾಗಲ್ವಾ? ಅದರಿಂದ ನಿಮ್ಮ ಸಂಸಾರವನ್ನು ನಡೆಸಬೇಕಾ? ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ ನೀವು ಯೋಚನೆ ಮಾಡಿ. ದಯವಿಟ್ಟು ನೀವು ರಾಜಕಾರಣ ಮಾಡೋದಾದ್ರೆ ನಿಮ್ಮದೇ ಇಲಾಖೆಯ ಅಣ್ಣಾಮರೆಯವರು ಕಾಕಿ ಬೀಚಿಗೆ ಬಂದ್ರು, ಅದೇ ರೀತಿ ಕಾಕಿ ಬೀಚಿಗೆ ಬರೀ ರಾಜಕಾರಣ ಮಾಡೋಕೆ ಸಾರ್ವಜನಿಕರಿದ್ದಾರೆ. ದಯವಿಟ್ಟು ಇಲಾಖೆಯಲ್ಲಿದ್ದು ರಾಜಕಾರಣದ ವ್ಯವಸ್ಥೆಯನ್ನ ಮಾಡಬೇಡಿ. ಒಂದು ನಿಷ್ಠಾವಂತ ನಾಯಕರನ್ನ ಹತ್ತಿಕ್ಕುವಂತ ಕೆಲಸವನ್ನ ಅವರಿಗೆ ಮಾಡುವ ದ್ರೋಹ ಇದು. ಇಡೀ ಸಿದ್ದಾಪುರ ತಾಲೂಕಿಗೆ ಜನಸಾಮಾನ್ಯರಿಗೆ ಮಾಡುವಂತ ದ್ರೋಹ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾಡಬೇಡಿ ಅನ್ನೋದನ್ನ ನಮ್ಮ ಕಳಕಳಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಒಂದ್ ವೇಳೆ ಇದು ಇನ್ನೂ ಹೆಚ್ಚಿನ ರೀತಿ ಆದ್ರೆ ಇನ್ನೂ ಉಗ್ರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ. ನಾವು ಕಳೆದ 4-5 ವರ್ಷದಿಂದ ನೋಡ್ತಾ ಇದ್ದೀವಿ, ಪೊಲೀಸ್ ಇಲಾಖೆ ಇಷ್ಟೊಂದು ಭ್ರಷ್ಟ ವ್ಯವಸ್ಥೆ ಇರಲಿಲ್ಲ, ಮತ್ತೆ ಇಷ್ಟು ನಿಷ್ಕ್ರಿಯವಾಗಿರ್ಲಿಲ್ಲ. ನಮ್ಮ ಉದಾಹರಣೆ ಕೊಡ್ಬೇಕಾದ್ರೆ ನಮ್ಮ ಚಂದ್ರೂಡಿಗೆ ಗ್ರಾಮದಲ್ಲೇ ಒಬ್ಬ ಹುಡುಗ ಕಳೆದ 8 ವರ್ಷದಿಂದ ಬಹಳ ಅಕ್ರಮಗಳನ್ನ ಮಾಡ್ತಾ ಇದ್ದ. ಅಕ್ರಮವಾಗಿ ಹೆಂಡ ಸಹಾಯ ಮಾಡೋದಿರ್ಬೋದು, ತಾನೇ ಸ್ವತಃ ಸ್ಪಿರಿಟ್ ಅನ್ನು ತಯಾರಿಸಿ ಅದನ್ನ ಪ್ಯಾಕಿಂಗ್ ಮಾಡಿ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ದ. ಅಷ್ಟೆಲ್ಲ ಗೊತ್ತಿದ್ರು ವಿಷಯಗಳು. ಗ್ರಾಮಸ್ಥರು ಬಹಳಷ್ಟು ಸಾರಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಇಲಾಖೆಗಳಿಗೆ, ಆದ್ರೂ ಕೂಡ ಯಾವುದೇ ರೀತಿಯ ಕ್ರಮವನ್ನು ಅವ್ರ ಮೇಲೆ ತಗೊಂಡಿರಲಿಲ್ಲ. ಸೊ ಕಳೆದ 3 ತಿಂಗಳಿಂದ ತಮಗೆ ಗೊತ್ತಿರ್ಬೋದು, 2 ಜನ ಹೆಸರುಗಳನ್ನ ಕಾರಲ್ಲಿ ಹಾಕ್ಬಿಟ್ಟು ಅವರ ಒಂದು ಬದುಕನ್ನು ಕೊನೆಗಾಣಿಸಿದಂತ ಸಂದರ್ಭದಲ್ಲಿ ಇಲಾಖೆ ಎಷ್ಟು ಅಷ್ಟೆಲ್ಲ ರೀತಿಯಲ್ಲಿ ನಾವು ಮುಂದುವರಿಬೇಕಾದ್ರೆ ನಮ್ಮ ಸಿದ್ದಾಪುರ ತಾಲೂಕಿನ ಪೊಲೀಸ್ ಇಲಾಖೆ ಎಷ್ಟು ನಿಷ್ಕ್ರಿಯವಾಗಿರ್ಬೋದು ಅಥವಾ ಎಷ್ಟು ಲಂಚ ಬಾಕ್ತನದಿಂದವರು ಕೂಡಿದಿರ್ಬೋದು. ಆ ಒಂದು ಕಾರಣದಿಂದ ಆ ವ್ಯಕ್ತಿ ಅಷ್ಟೆಲ್ಲ ಬೆಳಲಿಕ್ಕೆ ಸಾಧ್ಯ. ಸೊ ಇವತ್ತು ನಾವು ನಮ್ಮ ಒಗ್ಗಟ್ಟಿನ ಒಂದು ಆಗ್ರಹ ಏನಂತಂದ್ರೆ, ನಾವು ಅರ್ಗುಪ ಪ್ರಕರಣದಲ್ಲೂ ಕೂಡ ನಾವು ಬಹಳ ಸರಿ ಹೇಳಿದ್ವಿ. ಎರಡು ದಿವಸ ಅವರು FIRಗೆ ಹೋಗಿದ್ರು ಕೂಡ ಅವ್ರು FIR ತಗೊಂಡ್ರೆ ಅವರ ಒಂದು ವಸಂತ್ ಅವರ ಕೊಲೆ ಆಗಲಿಕ್ಕೂ ಕೂಡ ಇವತ್ತು ಪೊಲೀಸ್ ಇಲಾಖೆ ನೇರವಾಗಿ ಕಾರಣ ಅಂತ ಹೊತ್ತು ಕೂಡ ನಾವು ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಇವತ್ತಿನವರೆಗೆ ಯಾವುದೇ ರೀತಿಯ ಒಂದು ಇದು ತಗೊಳ್ಳಿಲ್ಲ ಅವರು. ಹಾಗೆ ನಮ್ಮ ವಸಂತ ನಾಯಕರ ಮೇಲೆ ಇರ್ಬೋದು, ಬಹಳಷ್ಟು ಜನ ಒಬ್ಬ ಮುಖಂಡರುಗಳ ಮೇಲೆ ಇವತ್ತು ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ಸೊ ನಾವು ಸೀತಾರಾಮ್ ಅವರಿಗೆ ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಅಮಾನತು ಮಾಡಬೇಕು ಅಂತ ಹಿಂದೆ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಸಚಿವರಿಗೆ ನಾವು ಒತ್ತಾಯ ಮಾಡಿದ್ವಿ. ಬಟ್ ಇದುವರೆಗೆ ಯಾವುದೇ ರೀತಿಯ ಕ್ರಮ ಜರುಗಿಸಲಿಲ್ಲ ಅವ್ರ ಮೇಲೆ. ಇವತ್ತು ನಾವು ಮತ್ತೆ ಎಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋ ಕಾರಣ ಗೀತಾ ಪಾಟೀಲ್ ಅವ್ರನ್ನ ಮತ್ತೆ ಸೀತಾರಾಮ್ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಎಲ್ಲ ಹೋರಾಟ ಸಹೋದರ ಸಹೋದರಿಯರೇ, ನಮ್ಮ ಹೋರಾಟದ ನಾಯಕತ್ವ ಗುಣವನ್ನು ನಮ್ಮಲ್ಲಿ ಬೆಳೆಸಿದಂತಹ ವಸಂತಣ್ಣ ಅವರೇ, ಇವರು ಬಡವರ ಕಷ್ಟ ಅಂದ್ರೆ ಸಾಕು, ನಮ್ಮ ಹಳ್ಳಿಗಳಲ್ಲಿ ಅವರು ಕಷ್ಟ ಅಂದ್ರೆ ಸಾಕು, ಹಗಲು ರಾತ್ರಿ ಅಂತೆ ಅವ್ರ ಕೆಲಸಗಳನ್ನು ಲೆಕ್ಕಿಸದೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತಹ ಸಾಹುರಿ ಅವರು. ಆದ್ರೆ ಬೇಸರದ ವಿಚಾರ ಅಂತ ಹೇಳಿದ್ರೆ
ಅವರನ್ನ ತುಳಿಲಿಕ್ಕೆ ಇಷ್ಟೊಂದು ಜನರನ್ನ ತುಳಿದು ಅವರನ್ನ ತುಳಿಬೇಕು ಅನ್ನೋ ಭವಿಷ್ಯ ಗೊತ್ತಿಲ್ಲ ಅವರಿಗೆ. ವಸಂತ ನಾಯ್ಕರವರು ಗಳಿಸಿರೋದು ಹಣ ಆಸ್ತಿ ಮಾತ್ರ ಅವರು ಗಳಿಸಲಿಲ್ಲ, ಅವರು ಜನರನ್ನ ಗಳಿಸಿದ್ದಾರೆ. ಜನರನ್ನ ಅವರು ಎಂದು ಅವರನ್ನು ದಾಟಿ ಅವರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಹೃದಯವನ್ನ ಹೊಂದಿರುವಂತವರು ಅವರು. ಎಲ್ಲಾ ಒಂದು ಚಳುವಳಿಗಳಿರ್ಬೋದು, ಹೋರಾಟಗಳು ಇರ್ಬೋದು, ಅವರು ಯಾವ ಅನ್ಯಾಯದ ವಿರುದ್ಧ ಹೋಗ್ತಾರೆ ಹೊರತು ಸುಮ್ಮನೆ ಮಾಡಲ್ಲ. ಅವರು ಮಾಡಿದ್ದಕ್ಕೆ ಒಂದು ಚಳುವಳಿ ಇರ್ಬೋದು ಅಥವಾ ಒಂದು ಹೋರಾಟ ಇರ್ಬೋದು, ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ಅಂತ ಅರ್ಥಪೂರ್ಣ ಚಳುವಳಿಯನ್ನು ನಡೆಸುವವರು ವಸಂತಣ್ಣ ಅಂತ ಹೇಳ್ಬೋದು. ಇವತ್ತಿನ ಹೋರಾಟ ಮದ್ಯಪಾನ, ಜೂಜಾಟ ಇರ್ಬೋದು, ಇಸ್ಪಿಟ್ಟು, ಅದರಿಂದ ಎಷ್ಟು